Hello dear students. So ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇನ್ ದಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಟೂ ಡೆಫಿನೇಷನ್ಸ್ ರೈಟ್. ಮೇನ್ ಟೂ ಡೆಫಿನೇಷನ್ಸ್ ಯಾವುದು? ಎ ಕ್ರಾಸ್ ಬಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು ಆ್ಯಂಡ್ ರಿಲೇಷನ್ಸ್ ಅಂದರೆ ಏನು ರೈಟ್. ರಿಲೇಷನ್ಸ್ ಅಂದರೆ ಏನು, ರಿಲೇಷನ್ ಮೀನ್ಸ್ ವಾಟ್ ಆ್ಯಂಡ್ ಕಾರ್ಟೀಷಿಯನ್ ಪ್ರಾಡಕ್ಟ್. ದೀಸ್ ಟೂ ಟಾಪಿಕ್ಸ್ ಆರ್ ಆಲ್ರೆಡಿ ಕವರ್ಡ್. ಐ ಹೋಪ್ ಯು ರಿಮೆಂಬರ್. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಅರ್ಲಿಯರ್ ಲೆಕ್ಚರ್ಸ್, 2 ಲೆಕ್ಚರ್ಸ್ ಆಲ್ರೆಡಿ ಆಗಿದೆ. ಸೊ ಆ ಲೆಕ್ಚರ್ಸ್ ವಾಚ್ ಮಾಡಿಲ್ಲ ಅಂದರೆ ಈ ಲೆಕ್ಚರ್ನ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಸೊ ದೇರ್ಫೋರ್ ಐ ರಿಕ್ವೆಸ್ಟ್ ಯು ಟು ವಾಚ್ ದೋಸ್ 2 lectures ಫಸ್ಟ್ ಆ್ಯಂಡ್ ದೆನ್ ಕಮ್ ಟು ದಿಸ್ ಕ್ಲಾಸ್. ಗಾಟ್ ಇಟ್? ಸೊ ಟುಡೇಸ್ ಡೆಫಿನೇಷನ್ ದಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಫಂಕ್ಷನ್. ಫಂಕ್ಷನ್ ಅಂದರೆ ಏನು? ಜಸ್ಟ್ ಲೈಕ್ ರಿಲೇಷನ್ ಮೀನ್ಸ್ ವಾಟ್? ಆರ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ ರೈಟ್, ವೇರ್ ಎ ಈಸ್ ವಾಟ್? ಡೊಮೈನ್, ಬಿ ಈಸ್ ವಾಟ್? ಕೋಡೊಮೈನ್. ಆ್ಯಂಡ್ ರಿಲೇಷನಲ್ಲಿ ಪರ್ಟಿಕ್ಯುಲರ್ಲಿ ಆರ್ಡರ್ಡ್ ಪೇರ್ಸ್ ಬರಿತೀವಲ್ಲ, ಅದರಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಅಷ್ಟೇ ಬರೆದ್ರೆ ಆ ಸೆಟ್ ಏನಾಗುತ್ತೆ? ರೇಂಜ್ ಸೆಟ್ ರೈಟ್. ಅದೇ ಥರ ಫಂಕ್ಷನಲ್ಲಿ ಬಂದಾಗ ಎಫ್ ಈಸ್ ಎ ಫಂಕ್ಷನ್ ವಿ ಡಿಫೈನ್ ಫ್ರಮ್ ಎ ಟು ಬಿ. ಸೊ ಫಂಕ್ಷನ್ ಅಂತ ಅಂದರೆ ಇದು ಕೂಡ ರಿಲೇಷನ್ನೇ, ಬಟ್ ಒಂದು ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ಅಷ್ಟೇ. ರಿಲೇಷನಿಗೂ ಫಂಕ್ಷನಿಗೂ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಇದೆ. ಸ್ಪೆಷಲ್ ಟೈಪ್ ಆಫ್ ರಿಲೇಷನ್. Function is a special type of relation where what is that speciality? I'll show you with example. Okay, first of all speciality ಹೇಳ್ಬಿಡ್ತೀನಿ. ಏನು ಸ್ಪೆಷಾಲಿಟಿ ಅಂದರೆ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ. ಈಗ ಇಮೇಜ್ ಅಂದರೆ ಏನು? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್ ಫಸ್ಟ್. ಸಿ, ಸಪೋಸ್ ಐ ಆಮ್ ಸೇಯಿಂಗ್ ಎ ಈಸ್ ಎ ಸೆಟ್ ಇನ್ ವಿಚ್ ದೇರ್ ಆರ್ 3 elements. ನೆಕ್ಸ್ಟ್ ಬಿ ಈಸ್ ಎ ಸೆಟ್ ಇನ್ ವಿಚ್ ದೇರ್ ಆರ್ 2 elements. ಡನ್. ಎ ಇಂದ ಬಿಗೆ ನಾನು ಫಂಕ್ಷನ್ ಡಿಫೈನ್ ಮಾಡ್ತೀನಿ ರೈಟ್, ಅದು ರಿಲೇಷನ್ ಡಿಫೈನ್ ಮಾಡ್ತೀನಿ. ಆ ರಿಲೇಷನ್ನು ಫಂಕ್ಷನ್ ಆಗಬೇಕು ಅಂದರೆ ಮೀನಿಂಗ್ ಏನು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಇಮೇಜ್ ಮೀನ್ಸ್ ದಿಸ್ ಒನ್, ದಿಸ್ ಸೆಟ್ ಇಮೇಜ್ ಸೆಟ್. ಇಮೇಜ್ ಅಂದರೆ ಅರ್ಥ ಏನು? 1 4 ಜೊತೆ ಮ್ಯಾಪಿಂಗ್ ಆಗಿದೆ ಅಂದ್ಕೊಳ್ಳಿ, 2 ಜೊತೆ ಮ್ಯಾಪಿಂಗ್, 3 ಆಲ್ಸೋ 2 ಜೊತೆ ಮ್ಯಾಪಿಂಗ್ ಆಗಿದೆ ಅಂದ್ಕೊಳ್ರಿ. ಯು ಗಾಟ್ ಇಟ್? ಸೊ ದಿಸ್ ಈಸ್ ಹೌ, ದಿಸ್ ಈಸ್ ದ ಥಿಂಗ್. ಫಂಕ್ಷನ್ ಬೇಡ, ರಿಲೇಷನ್ ಅಷ್ಟೇ. ಈಗ ಇದನ್ನು ಆರ್ಡರ್ಡ್ ಪೇರಲ್ಲಿ ಬರೀರಿ. ರಿಲೇಷನ್ನ ನಾನೇನು ಡಯಾಗ್ರಾಮ್ ವೇಯಲ್ಲಿ, ವೆನ್ ಡಯಾಗ್ರಾಮ್ಸ್ ಅಥವಾ ಜಸ್ಟ್ ಡಯಾಗ್ರಾಮ್ ವೇಯಲ್ಲಿ ಬರ್ತಿದ್ದೀನಿ. ಇದನ್ನು ನಾವು ಬರೀಬೇಕು ಅಂತಂದರೆ ರಿಲೇಷನ್ ಆರ್ ಈಸ್ ಈಕ್ವಲ್ ಟು ಆರ್ಡರ್ಡ್ ಪೇರ್ಸ್. 1 ಈಸ್ ಪೇರ್ಡ್ ವಿತ್ 4, 1, 4. ನೆಕ್ಸ್ಟ್ 2 ಈಸ್ ಪೇರ್ಡ್ ವಿತ್ 2. ನೆಕ್ಸ್ಟ್ 3 ಈಸ್ ಪೇರ್ಡ್ ವಿತ್ 3. ದ ಸೇಮ್ 1 ಈಸ್ ಆಲ್ಸೋ ಪೇರ್ಡ್ ವಿತ್ ದಿಸ್ ಒನ್ ಅಂತ ಅಂದರೆ ಏನು ಬರೀತೀರ? 1, 2 ಆಲ್ಸೋ. ಗಾಟ್ ಇಟ್? ಸೊ ದಿಸ್ ಈಸ್ ಎ ರಿಲೇಷನ್ ದಟ್ ಯು ಆರ್ ಗೋಯಿಂಗ್ ಟು ರೈಟ್ ಡಯಾಗ್ರಾಮೆಟಿಕಲಿ ಆ್ಯಂಡ್ ಆರ್ಡರ್ಡ್ ಪೇರ್ ಫಾರ್ಮ್ ಆಲ್ಸೋ, ದಟ್ ಈಸ್ ರೋಸ್ಟರ್ ಫಾರ್ಮ್. ಹೌದಾ? ಸೊ ರಿಲೇಷನ್ನ ಈ ರೀತಿ ಬರೀತೀರಾ. ಇದನ್ನು ನಾನು ಫಂಕ್ಷನ್ ಅಂತ ಪರ್ಟಿಕ್ಯುಲರ್ಲಿ ಯಾವಾಗ ಹೇಳ್ತೀನಿ ಅಂದರೆ ಈಚ್ ಎಲಿಮೆಂಟ್ ಆಫ್ ದ ಸೆಟ್ ಎ ಹ್ಯಾಸ್ ಓನ್ಲಿ 1 ಇಮೇಜ್ ಇನ್ ದ ಸೆಟ್ ಬಿ. ಅಂದರೆ ಒಂದು ಇಮೇಜ್ ಏನಿದೆ, ದ ಇಮೇಜ್ ಆಫ್ 1 ಈಸ್ 4, ದ ಇಮೇಜ್ ಆಫ್ 1 ಈಸ್ 2 ಆಲ್ಸೋ. 1 ಅನ್ನುವಂಥ ಎಲಿಮೆಂಟು ಯಾವ ಎಲಿಮೆಂಟ್ ಜೊತೆ ಪೇರಿಂಗ್ ಆಗಿದೆಯೋ ಅದು ಆ ಎಲಿಮೆಂಟು 1ನ ಇಮೇಜ್ ಆಗುತ್ತೆ. ಸೊ ಇಮೇಜ್ ಆಫ್ 2 ಈಸ್ 2, ಇಮೇಜ್ ಆಫ್ 3 ಈಸ್ 2, ಇಮೇಜ್ ಆಫ್ 1, 2 ಇಮೇಜಸ್ ಎಕ್ಸಿಸ್ಟ್. ಗಾಟ್ ಇಟ್? ಸೊ ರಿಲೇಷನಲ್ಲಿ ಮೋರ್ ದ್ಯಾನ್ 1 ಎಲಿಮೆಂಟ್ ಜೊತೆ ಪೇರಿಂಗ್ ಆಗ್ಬೋದು, ಆದರೆ ಫಂಕ್ಷನ್ಸಲ್ಲಿ ಮೋರ್ ದ್ಯಾನ್ 1 ಎಲಿಮೆಂಟ್ ಜೊತೆ ಪೇರಿಂಗ್ ಆಗೋ ಹಾಗಿಲ್ಲ. ಸೊ that is nothing but what can how so now how can you define function? So function is nothing but a relation okay. ಆ ರಿಲೇಷನ್ ಆರ್ ಅಂತ ಕೊಡೋ ಬದಲು ಎಫ್ ಫ್ರಮ್ ಸೆಟ್ ಎ ಟು ಬಿ, ಇದನ್ನು ನಾನು ಈ ರಿಲೇಷನ್ನ ನಾನು ಫಂಕ್ಷನ್ ಅಂತ ಕರಿಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಸೆಟ್ ಯಾವುದದು? ಆಫ್ ಸೆಟ್ ಎ ಹ್ಯಾಸ್ one and only one image in B, set B. ಓಕೆ, 1 and only 1 ಇಮೇಜ್ ಇರಬೇಕು. ಸೊ ಇದು ರಿಲೇಷನ್ ಆಗುತ್ತೆ, ಆದರೆ ಫಂಕ್ಷನ್ ಆಗೋದಿಲ್ಲ. ಯಾಕೆ? ಪ್ರತಿ ಎಲಿಮೆಂಟ್ ಆಫ್ ಸೆಟ್ ಎ ಒಂದೇ ಇಮೇಜ್ ಇರಬೇಕು ಅಂತಂದರೆ ಒಂದೇ ಎಲಿಮೆಂಟ್ ಜೊತೆ ಪೇರಿಂಗ್ ಆಗಿರಬೇಕು. ಗಾಟ್ ಇಟ್? ಸೊ ಹಿಯರ್ ಯು ಸಿ 1 ಅನ್ನುವಂಥ ಎಲಿಮೆಂಟು 2 ಎಲಿಮೆಂಟ್ಸ್ ಜೊತೆ ಪೇರಿಂಗ್ ಆಗಿದೆ. ಇವೆರಡು ಓಕೆ, ರೂಲ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಆದರೆ ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ದೇರ್ಫೋರ್ ಇದು ರಿಲೇಷನ್ ಆಗುತ್ತೆ ಹೊರತು ಫಂಕ್ಷನ್ ಆಗೋದಿಲ್ಲ. ನಾವು ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ ಎ ಈಸ್ ಎ ಸೆಟ್ 1, 2, ಬಿ ಈಸ್ ಎ ಸೆಟ್ 3. ಸಿ ಹಿಯರ್ 1, 2. ಈಸ್ ಇಟ್ ಎ ಫಂಕ್ಷನ್? ಎಫ್ ಫಂಕ್ಷನ್ ಫ್ರಮ್ ಎ ಟು ಬಿ. ಗಾಟ್ ಇಟ್? ಸೊ ಈಸ್ ಇಟ್ ಎ ಫಂಕ್ಷನ್? ಡೆಫಿನೆಟ್ಲಿ ಇಟ್ ಈಸ್ ಎ ಫಂಕ್ಷನ್. ವೈ? ಬಿಕಾಸ್ ಇಲ್ಲಿ ನೋಡಿ, ಪ್ರತಿಯೊಂದು ಎಲಿಮೆಂಟ್ ಅಂದರೆ ಈ ಎಲಿಮೆಂಟು ಒಂದು ಎಲಿಮೆಂಟ್ ಜೊತೆ ಪೇರಾಗಿದೆ, ಈ ಎಲಿಮೆಂಟ್ ಕೂಡ ಒಂದು ಜೊತೆ ಆಗಿದೆ. ನಾವು ಮಾತಾಡ್ತಾ ಇರೋದೇನು? ಸೆಟ್ ಎ ಅಲ್ಲಿರುವಂತಹ ಎಲಿಮೆಂಟ್ಸ್ ಬಗ್ಗೆ ಅಷ್ಟೇ. ಸೆಟ್ ಬಿ ಅಲ್ಲಿ ಅದು 2 ಎಲಿಮೆಂಟ್
ಸೇಮ್ ಎಲಿಮೆಂಟಿಗೆ ಪೇರಿಂಗ್ ಆಗಿದ್ರೂ ಪ್ರಾಬ್ಲಮ್ ಇಲ್ಲ. ಗಾಟ್ ಇಟ್. ದ ಥಿಂಗ್ ಈಸ್, ಈ ಕಡೆ ಸೆಟ್ಟಲ್ಲಿ ಇರುವಂತಹ ಎಲಿಮೆಂಟು ಎರಡು ಎಲಿಮೆಂಟ್ಸ್ ಜೊತೆ ಪೇರಿಂಗ್ ಆಗೋ ಇಲ್ಲ. ಇಲ್ಲಿಂದ ಒಂದೇ ಆ್ಯರೋ ಮಾರ್ಕ್ ಹೋಗ್ಬೇಕು, ಎರಡು ಆ್ಯರೋ ಮಾರ್ಕ್ ಹೋಗೋ ಆಗಿಲ್ಲ. ಅದನ್ನು ಇನ್ನೂ ಜನರಲೈಸ್ಡ್ ಎಕ್ಸಾಂಪಲಲ್ಲಿ ಹೇಳಬೇಕು ಅಂತ ಅಂದರೆ, ಯು ಸಿ ದೇರ್ ಆರ್ ಸಮ್ ಪೀಪಲ್ ಲೈಕ್ ಅರುಣ್, ಬಿಫೋರ್ ಭಾರತ್, ಸಿ ಫಾರ್ ಚೇತನ್. ಓಕೆ, 3 ಮೆಂಬರ್ಸ್. ಬಿ ಸೆಟ್ಟಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ಬರೆಯೋಣ. ಓಕೆ, 24th ಡಿಸೆಂಬರ್, 12th ಮೇ, ನೆಕ್ಸ್ಟು 12th ಅಕ್ಟೋಬರ್. ಓಕೆ, ರೈಟ್. ಸೊ ಈಗ ನಾನೇನು ಮಾಡ್ತೀನಿ, ಪೇರಿಂಗ್ ಮಾಡ್ತೀನಿ, ಎಲ್ಲಾದರೂ ಒಂದು ಪೇರಿಂಗ್ ಮಾಡ್ತೀನಿ. ಓಕೆ, ಸೇಮ್ ಬರ್ಡೇ. ಇದು ಫಂಕ್ಷನ್ ಆಗುತ್ತಾ? ಇದನ್ನು ನಾನು ಫಂಕ್ಷನ್ ಅಂತ ಹೇಳಬೇಕು ಅಂದರೆ ಏನು ಹೇಳಿದ್ದೆ, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಲ್ಲಿರುವಂಥ ಈಚ್ ಆ್ಯಂಡ್ ಎವ್ರಿ ಒನ್ ಎಲಿಮೆಂಟಿಗೆ ಒಂದೇ ಇಮೇಜ್ ಎಕ್ಸಿಸ್ಟ್ ಆಗಬೇಕು, ಒಂದೇ ಕಡೆ ಪೇರಿಂಗ್ ಆಗಿರಬೇಕದು. ಸೊ ಅರುಣ್ ಬರ್ಡೇ ಯಾವಾಗಿದೆ? 24th ಡಿಸೆಂಬರ್. ಭರತ್ ಬರ್ಡೇ 24th ಡಿಸೆಂಬರ್. ಚೇತನ್ ಬರ್ಡೇ 12th ಅಕ್ಟೋಬರ್. ನೋ ಪ್ರಾಬ್ಲಮ್, ರೈಟ್. ಬಟ್ ಜಸ್ಟ್ ನಾವು ಯು ಸಿ ಅರುಣ್ ಬರ್ಡೇ 12th ಮೇ ಅಂತ ಒಂದು ಆ್ಯರೋ ಮಾರ್ಕ್ ಹಿಂಗೆ ಹಾಕ್ತೀನಿ. Is it possible to say this is a function? Not possible. Why? Because Arun has two birthdays. Is it possible for any human being to have 2 birthdays? Not possible, right? So ಒಂದು ರಿಲೇಷನ್ನ ನಾನು ಫಂಕ್ಷನ್ ಅಂತ ಹೇಳಬೇಕು ಅಂದರೆ, ಡೊಮೇನ್ ಸೆಟ್ಟಲ್ಲಿ ಸೆಟ್ ಎ ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಂದ ಒಂದೇ ಆ್ಯರೋ ಮಾರ್ಕ್ ಹೋಗಬೇಕು. ಅಂದರೆ ಏನು, ಒಂದೇ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಅದು ಸೇಮ್ ಆದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಸೇ ಅರುಣ್ ಆ್ಯಂಡ್ ಭರತ್ ಆರ್ ಹ್ಯಾವಿಂಗ್ ಸೇಮ್ ಬರ್ತ್ಡೇ ಆನ್ ಸೇಮ್ ಡೇಟ್. ಬರ್ತ್ ಡೇಟ್ ಈಸ್ ಸೇಮ್, ರೈಟ್. ಬಟ್ ಸೇಮ್ ಕ್ಯಾಂಡಿಡೇಟಿಗೆ 2 ಡೇಟ್ ಇರೋ ಹಾಗಿಲ್ಲ. ದಿಸ್ ಈಸ್ ದ ಓನ್ಲಿ ಬೆಸ್ಟ್ ಎಕ್ಸಾಂಪಲ್ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಹೋಪ್. ಸೊ ಫೈನಲಿ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅಂದರೆ ಅರ್ಥ ಏನು, ಎ ಇಂದ ಬಿ ಅಲ್ಲಿ ಡಿಫೈನ್ ಆಗಿದೆ, ಪ್ಲಸ್ ಸಪೋಸ್ ದೆನ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಬಿ ಅಂತಲೂ ಹೇಳ್ತೀವಿ. ಅಂದರೆ ಅರ್ಥ ಏನು, ಇಲ್ಲಿ ಎ ಸೆಟ್ ಇದೆ, ಇಲ್ಲಿ ಬಿ ಸೆಟ್ ಇದೆ, ಇಲ್ಲಿ ಇರುವಂಥ ಎಲಿಮೆಂಟ್ಸ್ಗಳನ್ನು ನಾನು ಎ ಅಂತ ಕರೆದ್ರೆ, ಸಪೋಸ್ ಐ ಆಮ್ ಜಸ್ಟ್ ರೈಟಿಂಗ್ 1 2 3 4 5 1 ಪರ್ಸನ್ 1ಗೆ ಒಂದೇ ಬರ್ಡೇ, ಪರ್ಸನ್ 2ಗೂ ಸೇಮ್ ಬರ್ಡೇ ಇರ್ಬೋದು, ನೋ ಪ್ರಾಬ್ಲಮ್. ಪರ್ಸನ್ 3ಗೆ 5th ಅಂತ ಅಂದ್ಕೊಳ್ರಿ. ಸೊ ಇದನ್ನು ನಾನು ಫಂಕ್ಷನ್ನಿನ ಡೆಫಿನೇಷನಲ್ಲಿ ಹೇಳಬೇಕು. ಎಫ್ ಅಂತ ಅಂದರೆ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ ಬಿಲಾಂಗ್ಸ್ ಟು ಸ್ಮಾಲ್ ಎ ಬಿಲಾಂಗ್ಸ್ ಟು ಸೆಟ್ ಎ, ಸ್ಮಾಲ್ ಬಿ ಬಿಲಾಂಗ್ಸ್ ಟು ಸೆಟ್ ಬಿ. ಓಕೆ, ದೀಸ್ ಆರ್ ದಿ ಎಲಿಮೆಂಟ್ಸ್ ಜನರಲ್ ತಗೊಂಡೆ. ಸೊ ಎ ಇಸ್ ಈಕ್ವಲ್ ಟು 1. ಸೊ ಎಫ್ ಆಫ್ 1 ಇಸ್ ಈಕ್ವಲ್ ಟು 1 ಯಾವ ಜೊತೆ ಪೇರಿಂಗ್ ಆಗಿದೆ? 4. ಎಫ್ ಆಫ್ 2 ಇಸ್ ಈಕ್ವಲ್ ಟು 2 ಪೇರಿಂಗ್ ವಿತ್ 4. ಎಫ್ ಆಫ್ 3 ಇಸ್ ಈಕ್ವಲ್ ಟು 5. ದ ಮೀನಿಂಗ್ ಈಸ್ ವಾಟ್? ಇಮೇಜ್ ಆಫ್ 1 ಈಸ್ 4. ಅಲ್ಲಿ ಪೇರ್ ಆಗೈತಲ್ಲ, ಇದ್ರದ್ದು ಇಮೇಜ್ ಇದು 4. 2ದ ಇಮೇಜ್ 4. 3ದ ಇಮೇಜ್ 5. ಗಾಟ್ ಇಟ್, ಇಮೇಜ್ ಆಫ್ ದಿಸ್. ದೆನ್ ವಾಟ್ ಅಬೌಟ್ ಒನ್ ಬಗ್ಗೆ ಏನು ಹೇಳ್ಬೋದು? ಈಗ ಇದ್ರದ್ದು ಇಮೇಜ್ ಆಯಿತು ಅಂದ್ಕೊಳ್ಳಿ, ಆಪೋಸಿಟ್ ಇರೋದು ಇಮೇಜು, ಹಿಂದೆ ಇರೋದು ಏನಾಗುತ್ತೆ? ಪ್ರೀ ಇಮೇಜ್ ಆಗುತ್ತೆ. ವೆರಿ ಸಿಂಪಲ್ ಥಿಂಗ್, ರೈಟ್? ಸೊ ದ ಪ್ರೀ ಇಮೇಜ್ ಆಫ್ 5 ಈಸ್ ಯಾರ ಜೊತೆ ಪೇರಿಂಗ್ ಆಗಿರೋದು? 3. ಗಾಟ್ ಇಟ್. ಸೊ ಅಲ್ಲಿಗೆ ನಾನು ಫಂಕ್ಷನ್ಸ್ನ ನಾನು ಆರ್ಡರ್ಡ್ ಪೇರ್ಸಲ್ಲಿ ಬರೀತೀನಿ ಅಲ್ಲ, ಎಕ್ಸ್ ಕಾಮ ವೈ ಅಂತ, such that x belongs to first set and y belongs to second set. Here y ಅಂದರೆ ಏನು? It is image of x. And what about x? It is pre-image of y. So I hope you have understood by examples that function ಅಂದರೆ ಅರ್ಥ ಏನು, each and every element of the set A must have only one image in B, one and only one image exist ಆಗಬೇಕು. ಬೇರೆ ಬೇರೆ ಎಲಿಮೆಂಟ್ಸಿಗೆ ಸೇಮ್ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದಾಗದೇನೂ ಇರ್ಬೋದು, ಆದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ಸೆಟ್ ಎ ಅಲ್ಲಿ ಇರುವಂತಹ ಎಲಿಮೆಂಟ್ಸಿಗೆ 2 ಇಮೇಜ್ ಎಕ್ಸಿಸ್ಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಅರುಣ್ ಬರ್ಡೇ 2 ದಿನ ಇರಬಾರ್ದು, ಒಂದೇ ದಿನ ಇರಬೇಕು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ ಅಸ್ ಸಿ ಫ್ಯೂ ಎಕ್ಸಾಂಪಲ್ಸ್ ಟು ಕ್ಲಾರಿಫೈ ದ ಟೋಟಲ್ ಟಾಪಿಕ್. ಸಿ ಹಿಯರ್, ಇಲ್ಲೊಂದು ಸೆಟ್ ಬರಿತೀನಿ, 1 2 3 4 ಬರಿತೀನಿ. ಈಸ್ ಇಟ್ ಎ ಫಂಕ್ಷನ್? ಎ ಇಂದ ಬಿ ಫಂಕ್ಷನ್ ಡಿಫೈನ್ ಮಾಡ್ಬೋದಾ? ಜಸ್ಟ್ ಥಿಂಕ್, ಪಾಸ್ ದ ವಿಡಿಯೋ ಆ್ಯಂಡ್ ಥಿಂಕ್ ಫಾರ್ ಎ ವೈಲ್. ಇಲ್ಲಿ 4 5 ಅಂತ ಬರಿತೀನಿ. ಓಕೆ, ಎ ಬಿ ಸೆಟ್ಟು ಇದು ಕೂಡ ಒಂದು ಫಂಕ್ಷನ್ ಆಗುತ್ತಾ ಅಂತ ನೋಡ್ರಿ, ಚೆಕ್ ಮಾಡಿ. ಎಫ್ ಆ್ಯಂಡ್ 1 ಮೋರ್ ಸೆಟ್ ಬರಿತೀನಿ, ಎ ಬಿ
Next I'll write one more set. Function is defined from set A to set B. ಇವು 4 ಎಕ್ಸಾಂಪಲ್ಸ್ನ ಬೈ ಯೂಸಿಂಗ್ ದ ಡೆಫಿನೇಷನ್ ಆಫ್ ದಿ ಫಂಕ್ಷನ್ ಮೀನ್ಸ್ ಒಂದು ಪರ್ಸನಿಗೆ ಎರಡೆರಡು ಬರ್ಡೇ ಎಕ್ಸಿಸ್ಟ್ ಆಗೋ ಆಗಿಲ್ಲ ಆ್ಯಂಡ್ ಪ್ರತಿಯೊಬ್ಬರು ಪರ್ಸನಿಗೂ ಡೇಟ್ ಆಫ್ ಬರ್ತ್ ಎಕ್ಸಿಸ್ಟ್ ಆಗಬೇಕು. ಅದೇ ಮೀನಿಂಗ್ ಅದು. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ದಿ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಗಾಟ್ ಇಟ್, ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಬೇಸ್ಡ್ ಆನ್ ದಟ್ ಡೆಫಿನೇಷನ್ ವಿಡಿಯೋ ಪಾಸ್ ಮಾಡಿಬಿಟ್ಟು ಈ 4 ಎಕ್ಸಾಂಪಲ್ಸ್ನ ನೀಟಾಗೆ ನೋಡ್ರಿ, ಅಬ್ಸರ್ವ್ ಮಾಡಿ, ಬರೀರಿ, ಬರೆದು ಬಿಟ್ಟು ಯು ಟ್ರೈ ಟು ಐಡೆಂಟಿಫೈ ವಿಚ್ ಈಸ್ ದಿ ಫಂಕ್ಷನ್ ಆ್ಯಂಡ್ ವಿಚ್ ಈಸ್ ನಾಟ್ ಫಂಕ್ಷನ್. ಗಾಟ್ ಇಟ್. ಸಿ ಹಿಯರ್ ಐ ವಿಲ್ ಟೆಲ್ ಯು. ನಾನೇನು ಹೇಳಿದ್ದೆ, ಪ್ರತಿಯೊಬ್ಬರು ಕ್ಯಾಂಡಿಡೇಟಿಗೂ ಬರ್ತ್ಡೇ ಎಕ್ಸಿಸ್ಟ್ ಆಗ ಸೇಮ್ ಆಗ್ಬೋದು, ಸೇಮ್ ಆಗದೇನೂ ಇರ್ಬೋದು. ಆದರೆ ಒಂದು ಕ್ಯಾಂಡಿಡೇಟಿಗೆ 2 ಬರ್ಡೇ ಇರಬಾರ್ದು. ಸಿ ಪರ್ಸನ್ 1 ಡೇಟ್ 4th ಆಫ್ ಸೊ ಆ್ಯಂಡ್ ಸೊ ಮಂತ್, ನೋ ಪ್ರಾಬ್ಲಮ್. ಪರ್ಸನ್ 2 4, ಪರ್ಸನ್ 3 4, ನೋ ಪ್ರಾಬ್ಲಮ್. ಎಲ್ಲರಿಗೂ ಬರ್ಡೇ ಎಕ್ಸಿಸ್ಟ್ ಆಗ್ತಾ ಇದೆ ತಾನೆ, ಹೌದಾ? ಪ್ಲಸ್ ಯಾರಿಗಾದರೂ 2 ಬರ್ಡೇ ಎಕ್ಸಿಸ್ಟ್ ಆಗ್ತಿದೆಯಾ? ನಾಟ್. ಸೊ ದಿಸ್ ಈಸ್ ಎ ಫಂಕ್ಷನ್. ಗಾಟ್ ಇಟ್. ಈಚ್ ಆ್ಯಂಡ್ ಎವ್ರಿ ಸೆಟ್ ಎ ಎಲಿಮೆಂಟ್ಸ್ ಅಷ್ಟೇ ನೋಡಬೇಕು. ಎಫ್ ಆಫ್ 1 ಈಸ್ ಈಕ್ವಲ್ ಟು 4, ಎಫ್ ಆಫ್ ಇಮೇಜ್ ಆಫ್ 2 ಈಸ್ ಈಕ್ವಲ್ ಟು 4, ಇಮೇಜ್ ಆಫ್ 3 ಈಸ್ ಈಕ್ವಲ್ ಟು 4. ಗಾಟ್ ಇಟ್. ನೆಕ್ಸ್ಟ್ ಯು ಕಮ್ ಇಯರ್. ಪರ್ಸನ್ 1ಗೆ 4th ಡೇಟ್ ಇದೆ, ನೆಕ್ಸ್ಟ್ ಪರ್ಸನ್ 2ಗೆ 5th ರೈಟ್ ಬರ್ತ್ ಡೇಟ್ ಇರೋದು, ಆ್ಯಂಡ್ ಪರ್ಸನ್ 3ಗೆ ಡೇಟ್ ಎಕ್ಸಿಸ್ಟೇ ಆಗೋದಿಲ್ಲ. ವಾಟ್ ವಿ ಟೋಲ್ಡ್ ಇನ್ ದಿ ಫಂಕ್ಷನ್ಸ್ ಡೆಫಿನೇಷನ್, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಅಂದರೆ ಯಾವ ಎಲಿಮೆಂಟ್ ಕೂಡ ಮಿಸ್ ಆಗೋ ಆಗಿಲ್ಲ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಅಂದರೆ ಪ್ರತಿಯೊಂದು ಎಲಿಮೆಂಟಿಗೂ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ 2 ಸ್ಯಾಟಿಸ್ಫೈ ಆಯಿತು, ಐ ಅಂಡರ್ಸ್ಟ್ಯಾಂಡ್. ಒಂದೇ ಡೇಟಿಗೆ ಬರ್ಡೇ ಇಲ್ಲ, ಐ ಮೀನ್ ಒಂದು ಪರ್ಸನಿಂದು 2 ಡೇಟ್ಸ್ ಇಲ್ಲ, ಸೊ ಇಟ್ ಈಸ್ quite clear. But what about person 3? He is not having the birth date itself, so this is not a function. I hope you have understood. Next to come here, function ಆಗುತ್ತಾ ಇಲ್ಲ ನೋಡ್ರಿ. 1 4 ಜೊತೆ ಇಮೇಜ್ ಆಫ್ 1 ಈಸ್ 4, ಇಮೇಜ್ ಆಫ್ 2 ಈಸ್ 5, ಇಮೇಜ್ ಆಫ್ 3 ಈಸ್ 6. ಸೊ ಆಲ್ ದಿ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸರ್ಟನ್ ಇಮೇಜ್ ಆ್ಯಂಡ್ ಓನ್ಲಿ ಒನ್ ಇಮೇಜ್, ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ರೈಟ್, ಸೇಮ್ ಇದ್ದರೂ ಪ್ರಾಬ್ಲಮ್ ಇಲ್ಲ ಇಮೇಜಸ್, ಬಟ್ ಒನ್ ಇಮೇಜ್ ಅಷ್ಟೇ ಎಕ್ಸಿಸ್ಟ್ ಆಗಬೇಕು. ಎಫ್ ಆಫ್ 1 ಈಸ್ ಈಕ್ವಲ್ ಟು, ಸಪೋಸ್ ನಾನು ಇದನ್ನೇ ಈ ರೀತಿ ಬರ್ತೇನೆ, ದೆನ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 4 ಬರುತ್ತೆ, ಎಫ್ ಆಫ್ 1 ಈಸ್ ಈಕ್ವಲ್ ಟು 5 ಕೂಡ ಬರುತ್ತೆ. ಸೊ 2 ಇಮೇಜಸ್ ಎಕ್ಸಿಸ್ಟ್. ಇಟ್ ಈಸ್ ನಾಟ್ ಎ ಫಂಕ್ಷನ್. ನಾವು ಇದು ಈ ಆ್ಯರೋ ಮಾರ್ಕ್ ಬರ್ದಿಲ್ಲ ಅಂದರೆ ಇಟ್ ಈಸ್ ಎ ಫಂಕ್ಷನ್. ನಾವು ಫಂಕ್ಷನ್ ಫ್ರಮ್ ದಿಸ್ ಒನ್. ಸೊ ನಾವು ಯು ಚೆಕ್ ಇಟ್ ಔಟ್. ಫಂಕ್ಷನ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 4 ಮತ್ತು ಎಫ್ ಆಫ್ 1 ಈಸ್ ಈಕ್ವಲ್ ಟು 5 ಜೊತೆನೂ ಪೇರಿಂಗ್ ಆಗಿದೆ, ಹೌದಾ? ಆ್ಯಂಡ್ ಎಫ್ ಆಫ್ 2 ಈಸ್ ಈಕ್ವಲ್ ಟು 6, ಇಲ್ಲೂ ಹಾಕ್ರಿ. ಎಫ್ ಆಫ್ 3 ಈಸ್ ಈಕ್ವಲ್ ಟು 6. ಗಾಟ್ ಇಟ್. ಸೊ ದ ಇಮೇಜ್ ಆಫ್ 1 ಈಸ್ 4, ಇಮೇಜ್ ಆಫ್ 1 ಈಸ್ 5, 2 images are exist. So wrong. This is not a function. I hope you have understood now. So this is not a function. Why? Because each and every element has only one and only one image ಇರಬೇಕು. ಇಲ್ಲಿ 2 images ಬಂದವಲ್ಲ. So this is not a function. I hope now it's clear to you. So based on this definition, you can solve the complete exercise, next exercise as well, right? So ಇದರಲ್ಲಿ ಫಂಕ್ಷನ್ಸ್ ಬಗ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನೂ ಒಂದೇನು, ಇವನ್ನ ನಾನು ಪೇರಿಂಗ್ ಆರ್ಡರಲ್ಲಿ ಎಫ್ ಈಸ್ ಈಕ್ವಲ್ ಟು ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಬರೋದೆ. ಇಮೇಜ್ ಆಫ್ 1 ಈಸ್ 4, ನೆಕ್ಸ್ಟು ಇಮೇಜ್ ಆಫ್ 2 ಈಸ್ 4. ಫಸ್ಟ್ ಫಂಕ್ಷನಿಗೆ ಬರೀತಾ ಇದ್ದೀನಿ ದಿಸ್ ಒನ್, ಓಕೆ. ಇಮೇಜ್ ಆಫ್ 2 ಈಸ್ 4, ಇಮೇಜ್ ಆಫ್ 3 ಈಸ್ ಆಲ್ಸೋ 4, ರೈಟ್? ಈ ರೀತಿ ಬರಿತೀನಿ. ಅಲ್ಲಿಗೆ ಫಸ್ಟ್ ಎಲಿಮೆಂಟ್ಸ್ನ ನಾನು ಬರೆದ್ರೆ ಏನಾಗುತ್ತೆ? ಡೊಮೇನ್ ಸೆಟ್. ಸೆಕೆಂಡ್ ಎಲಿಮೆಂಟ್ಸ್ನ ಬರೆದ್ರೆ ಏನಾಗುತ್ತೆ? ರೇಂಜ್ ಸೆಟ್. ಜಸ್ಟ್ ಹ್ಯಾಸ್ ಇನ್ ರಿಲೇಷನ್ಸ್ ಯು ಹ್ಯಾವ್ ಲರ್ನ್, ರೈಟ್? ಸೊ ಡೊಮೇನ್ ಆ್ಯಂಡ್ ರೇಂಜ್ ಕಾನ್ಸೆಪ್ಟ್, ರೈಟ್? ಅಥವಾ ಇನ್ನೂ ಒಂದು ಹೆಸರೇನು ಹೇಳ್ತೀವಿ ನಾವು, ಸೆಕೆಂಡ್ ಎಲಿಮೆಂಟ್ಸಿಂದು ಕಲೆಕ್ಷನ್ ಏನಿದೆಯಲ್ಲ, ಪೇರಿಂಗ್ ಆಗಿರುವಂಥ ಸೆಕೆಂಡ್ ಎಲಿಮೆಂಟ್ಸ್ ಫಂಕ್ಷನ್ ಆದಾಗ, ರೈಟ್? ಎ ಟು ಬಿ ಫಂಕ್ಷನ್ ಇದೆ ಅಂದರೆ ಸೆಟ್ ಎ ಇಂದ ಸೆಟ್ ಬಿ ಡಿಫೈನ್ ಆಗ್ತಾ ಇದೆ ಫಂಕ್ಷನ್ನು ಅಂದರೆ, ಸೆಟ್ ಬಿ ಅಲ್ಲಿ ಪೇರಿಂಗ್ ಆಗಿರುವಂಥ ಎಲಿಮೆಂಟ್ಸು ಪ್ಲಸ್ ಸೆಟ್ ಎ ಕಂಪ್ಲೀಟ್ಲಿ ಏನಿದೆಯಲ್ಲ ದಟ್ ಈಸ್ ಡೊಮೇನ್, ಆ್ಯಂಡ್ ಸೆಟ್ ಬಿ ಅಲ್ಲಿ ಪೇರಿಂಗ್ ಆಗಿರೋದೆಲ್ಲ ರೇಂಜ್ ಸೆಟ್ ಆಗುತ್ತೆ. ಸೆಟ್ ಬಿ ಟೋಟಲ್ ಆಗಿ ಏನಿದೆಯಲ್ಲ ಅದು ಕೋಡೊಮೈನ್ ಆಗುತ್ತೆ. ಇದೇ ರೀತಿ ಇನ್ನೊಂದು ಹೆಸರು ಹೇಳ್ಬೋದು ರೇಂಜಿಗೆ, ಇದು ಪೇರಿಂಗ್ ಆಗಿರುವಂಥದ್ದನ್ನು, ಅದು ಸೆಟ್ ಆಫ್ ಇಮೇಜಸ್. ಓಕೆ. ನೆಕ್ಸ್ಟು ಅದೇ ಡೊಮೇನ್ನ ಇಲ್ಲಿ ಸೆಟ್ ಆಫ್ ಪ್ರೀ ಇಮೇಜಸ್ ಅಂತ ಹೇಳಬಹುದು, ಓಕೆ, ರೈಟ್? So the pre-image of 4 is 1, pre-image of 4 is 2, pre-image of 4 is 3 also. ಈ pre-images ಎಷ್ಟು ಬೇಕಾದರೂ ಇರ್ಬೋದು, ಬಟ್ images should be one and only one image. There must not be 2 images. So this is all about your functions definition. ನೆಕ್ಸ್ಟ್ ನಾವೇನು ಮಾಡೋಣ ಈಗ, ಬೇರೆ ಬೇರೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ಫಂಕ್ಷನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಇನ್ನು ಕೆಲವೊಂದು ಎಕ್ಸಾಂಪಲ್ಸಲ್ಲಿ ಐ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಇನ್ ಎ ಬೆಟರ್ ವೇ ಫಾರ್ ಯು.
right? So next coming to the topic, that is types of functions, right? So the function that you're having type, there are some functions and their graphs that are very important. ಅದರಲ್ಲಿ ಮೇಜರ್ ವೆರಿ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಐಡೆಂಟಿಟಿ ಫಂಕ್ಷನ್, and there are the rest of them, we'll continue with it, no problem. So ಐಡೆಂಟಿಟಿ ಫಂಕ್ಷನ್ ಅಂದರೆ ಅರ್ಥ ಏನು? ವೆರಿ ಸಿಂಪಲ್. ಐಡೆಂಟಿಟಿ ಅಂದರೆ ಏನು? ನನ್ನತನ. ಸೊ ಒಂದು ಎಲಿಮೆಂಟ್ ಎಫ್ ಆಫ್ ಒನ್ನಿಗೆ ಇಮೇಜು ಕೂಡ ಒನ್ನೇ ಬರಬೇಕು, ಎಫ್ ಆಫ್ ಟೂಗೆ ಇಮೇಜ್ ಏನು ಬರಬೇಕು? ಟೂನೇ ಬರಬೇಕು. ಎಫ್ ಆಫ್ 200 ಬರೆದ್ರೂ ಇಮೇಜ್ ಶುಡ್ ಬಿ ದ ಸೇಮ್ ಎಲಿಮೆಂಟ್, ರೈಟ್? ಸೊ ವೆನ್ ಯು ಆರ್ ರೈಟಿಂಗ್ ದೀಸ್ ಥಿಂಗ್ಸ್, ಜನರಲ್ ಆಗಿ ನಾನು ಬರೀಬೇಕಂದ್ರೆ ಎಫ್ ಆಫ್ ಎಕ್ಸ್ ಇದ್ದರೆ ಎಕ್ಸೇ ಬರಬೇಕು. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಐಡೆಂಟಿಟಿ ಫಂಕ್ಷನ್. ಆಫ್ ಆಲ್ ದಿ ಫಂಕ್ಷನ್ಸ್ ವೇರ್ ಯು ಗೆಟ್ ದ ಸೇಮ್ ಎಲಿಮೆಂಟ್ ಆಸ್ ದ ಇಮೇಜ್, ದಟ್ ಈಸ್ ನೌನ್ ಆಸ್ ಐಡೆಂಟಿಟಿ ಫಂಕ್ಷನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್, ರೈಟ್? ಸೊ ಅದರಲ್ಲಿ ನಾವು ಎಲಿಮೆಂಟ್ಸ್ ಇನ್ಪುಟ್ ಏನೇನು ಹಾಕ್ಬೋದು, ಎಕ್ಸ್ ಇರೋ ಜಾಗದಲ್ಲಿ ಇನ್ಪುಟ್ ಏನೇನು ಹಾಕ್ಬೋದು ಅಂದರೆ ಎಕ್ಸ್ ವ್ಯಾಲ್ಯೂಸ್ ಏನೇನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂದರೆ ಏನು ಬೇಕಿದ್ರೂ ಮಾಡ್ಬೋದು. ದೇರ್ ಫೋರ್ ರಿಯಲ್ ನಂಬರ್ಸ್, ಆ್ಯಂಡ್ ಔಟ್ಪುಟ್ ಕೂಡ ಅವೇ ಬರುತ್ತೆ ತಾನೆ. ದೇರ್ ಫೋರ್ ಅಗೇನ್ ದ ರೇಂಜ್ ಸೆಟ್ ಈಸ್ ಆಲ್ಸೋ ರಿಯಲ್ ನಂಬರ್ಸ್, ಆರ್ ಕೋಡೊಮೈನ್ ಸೆಟ್ ಈಸ್ ಆಲ್ಸೋ ರಿಯಲ್ ನಂಬರ್ ಸೆಟ್ ಓನ್ಲಿ. ಗಾಟ್ ಇಟ್? ಸೊ ಫಂಕ್ಷನ್ ಎಫ್ ಈಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸಿ ಹಿಯರ್, ಇಲ್ಲಿ ಅಪ್ಲೈ ಮಾಡ್ತಾ ಇರುವಂಥ ಎಕ್ಸ್ ಬರುವುದು ಯಾವ ಸೆಟ್ಟಿಂದ? ಫಸ್ಟ್ ಸೆಟ್ಟಿಂದ. ಎ ಟು ಬಿ ಅಂತ ಡಿಫೈನ್ ಮಾಡಿದಾಗ, ಹೌದಾ, ಎಫ್ ಆಫ್ ಸಮಥಿಂಗ್ ಇಸ್ ಈಕ್ವಲ್ ಟು ಸಮಥಿಂಗ್ ಇಲ್ಲಿ ಬರಿತೀವಿ, ಹೌದಾ? ಇಲ್ಲಿ ಹಾಕುವಂಥ ಎಲಿಮೆಂಟ್ ಎ ಸೆಟ್ಟಿಂದ ಬರುತ್ತೆ, ಇಲ್ಲಿ ಆನ್ಸರ್ ಬರೋ ಎಲಿಮೆಂಟ್ ಏನಿದೆಯಲ್ಲ ಈ ಸೆಟ್ಟಿಂದು, ಎರಡನೇ ಸೆಟ್ಟಿಂದು, ರೈಟ್? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೀನ್ಸ್ ಎಕ್ಸ್ ಇಸ್ ದಿ ಎಲಿಮೆಂಟ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ದಿಸ್ ಎಕ್ಸ್ ಬಿಲಾಂಗ್ಸ್ ಟು ದ codomain set R. Okay, I hope you have understood this thing. So this is how you are going to define identity function, that is function from R to R, and that is defined by f of x is equal to x for every x belongs to ಪ್ರತಿಯೊಂದು ಎಕ್ಸಿಗೂ ಅಷ್ಟೇ, for all the x belongs to R, right? So define by that thing, such a function is called what? ಐಡೆಂಟಿಟಿ ಫಂಕ್ಷನ್. ಆ್ಯಂಡ್ ಡೊಮೈನ್ ಆ್ಯಂಡ್ ರೇಂಜ್ ಏನಾಗುತ್ತೆ ಇದಕ್ಕೆ ನೀವೇ ಥಿಂಕ್ ಮಾಡ್ಬೋದು. ಡೊಮೈನ್ ಅಂದರೆ ಸೆಟ್ ಆಫ್ ದಿ ಪ್ರೀ ಇಮೇಜಸ್ ಏನಿದೆಯಲ್ಲ, ಟೋಟಲ್ ಆರ್, ಯಾಕಂದರೆ ಎವ್ರಿ ಎಲಿಮೆಂಟಿಗೂ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಸೊ ದಟ್ ಈಸ್ ಇಟ್. ಆ್ಯಂಡ್ ರೇಂಜ್ ಸೆಟ್ ಮೀನ್ಸ್ ಸೇಮ್, ಎವ್ರಿ ಎಲಿಮೆಂಟ್ ತೊಗೊಂಡ್ರೆ ಎವ್ರಿ ಎಲಿಮೆಂಟಿಗೂ ಎವ್ರಿ ಎಲಿಮೆಂಟ್ ಪೇರ್ ಆಗುತ್ತೆ, ಸೇಮ್ ಎಲಿಮೆಂಟ್ಸು. ಸೊ ದೆರ್ ಫಾರ್ ಆರ್ ಇಸ್ ದಿ ಡೊಮೈನ್ ಆ್ಯಂಡ್ ರೇಂಜ್ ಫಾರ್ ದ ಐಡೆಂಟಿಟಿ ಫಂಕ್ಷನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಗ್ರಾಫ್ ಬರೆಯೋದು ಹೇಗೆ? ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇದೆ, ಹೌದಾ? ಸೊ ಯು ಟೇಕ್ ಎನಿ ಸರ್ಟನ್ ಪಾಯಿಂಟ್ಸ್, ಎಫ್ ಆಫ್ ಎಕ್ಸು ಎಕ್ಸ್ ವ್ಯಾಲ್ಯೂಸ್. ಎಕ್ಸಿಗೆ ನಾನು 1 ಹಾಕಿದರೆ ಎಫ್ ಆಫ್ 1 ಅಗೇನ್ 1, ಎಕ್ಸಿಗೆ 2 ಹಾಕಿದರೆ ಎಫ್ ಆಫ್ 2 ಹಾಕುತ್ತೆ, ಎಕ್ಸಿಗೆ 3 ಹಾಕಿದರೆ ಎಫ್ ಆಫ್ ಎಕ್ಸ್, ಎಕ್ಸಿಗೆ 4 ಎಫ್ ಆಫ್ 4, ಎಕ್ಸಿಗೆ 5 ಎಫ್ ಆಫ್ 5. ಅಂಡರ್ಸ್ಟ್ಯಾಂಡ್? ಸೊ ಇದನ್ನು ನಾನು ಗ್ರಾಫಿಕಲಿ ಪ್ಲಾಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? 1, 1. ಎಫ್ ಆಫ್ ಎಕ್ಸ್ನ ನಾವು ಇನ್ನೊಂದು ಡಿನೋಷನ್ ಕೂಡ ಮಾಡ್ತೀವಿ, ವೈ ಅಂತೇಳಿ. ಸೊ ಎಕ್ಸ್ ವೈ ವ್ಯಾಲ್ಯೂಸು, ಎಕ್ಸ್ ಈಸ್ 1, ವೈ ಈಸ್ ಆಲ್ಸೋ 1, 1, 1. ನೆಕ್ಸ್ಟ್ ಎಕ್ಸ್ ಇಸ್ 2, ವೈ ಈಸ್ ಆಲ್ಸೋ 2, ಎಕ್ಸ್ ಇಸ್ 3, ವೈ ಈಸ್ ಆಲ್ಸೋ 3. ಇದೇ ರೀತಿ ಎಕ್ಸ್ 0, ವೈ ಈಸ್ ಆಲ್ಸೋ 0, ಎಕ್ಸ್ -1, ವೈ ಈಸ್ ಆಲ್ಸೋ -1. ಸೊ ದಿಸ್ ಈಸ್ ಎ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥಿಂಗ್. ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅನ್ನೋದೇನಿದೆಯಲ್ಲ ಅದೇ ನಿಮ್ಮ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಓಕೆ, ಐಡೆಂಟಿಟಿ ಫಂಕ್ಷನ್. ಸೊ ದಿಸ್ ಇಸ್ ದ ಗ್ರಾಫ್, ಸಾರಿ ಐಡೆಂಟಿಟಿ ಅಲ್ಲ, ಗ್ರಾಫ್ ಆಫ್ ದಿ ಐಡೆಂಟಿಟಿ ಫಂಕ್ಷನ್, ರೈಟ್? ಸೊ ಗ್ರಾಫ್ ಆಫ್ ಐಡೆಂಟಿಟಿ ಫಂಕ್ಷನ್, ಯಾಕಂದರೆ ಎರಡೂ ಸೈಡ್ ಎಕ್ಸ್ಟೆಂಡ್ ಆಗುತ್ತಲ್ಲ, ಸೊ ಯಾರೋ ಮಾರ್ಕ್ ಹಾಕ್ರಿ. ದಿಸ್ ಇಸ್ ಹೌ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಐಡೆಂಟಿಟಿ ಫಂಕ್ಷನ್ ಆ್ಯಸ್ ವೆಲ್. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ, ದಟ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. ನೇಮಲ್ಲೇ ಇದೆ ನೋಡಿ, ಕಾನ್ಸ್ಟೆಂಟ್ ಅಂದರೆ ಮೀನಿಂಗ್ ಏನು? Constant function. Constant means something that does not change, right? Means what? f of x is equal to, ನಾನು ಎಕ್ಸ್ ಜಾಗದಾಗ ಏನು ಬೇಕಿದ್ರೂ ಹಾಕ್ತೀನಿ, ಆದರೆ ಆನ್ಸರ್ ಮಾತ್ರ ಒಂದೇ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಬರ್ತಿರುತ್ತೆ. ಸೊ ಎಫ್ ಆಫ್ 10 ಹಾಕಿದ್ರು ಅದೇ ವ್ಯಾಲ್ಯೂ, ಎಫ್ ಆಫ್ 100 ಹಾಕಿದ್ರು ಅದೇ ವ್ಯಾಲ್ಯೂ, ಎಫ್ ಆಫ್ 200 ಹಾಕಿದ್ರು ಸೇಮ್ ವ್ಯಾಲ್ಯೂ. ಗಾಟ್ ಇಟ್? ಸೊ ಅಟ್ ದ್ಯಾಟ್ ಟೈಮ್ ವಾಟ್ ಯು ಆರ್ ಗೋಯಿಂಗ್ ಟು ಇನ್ಪುಟ್ ವ್ಯಾಲ್ಯೂಸ್, ನಾನು ಎಕ್ಸಿಗೆ ವ್ಯಾಲ್ಯೂಸ್ ಏನು ಬೇಕಿದ್ರೂ ಹಾಕ್ತಾ ಇದ್ದೀನಿ, ಹೌದಾ? ಸೊ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ವೇರ್ ರಿಯಲ್ ನಂಬರ್ಸ್, ಔಟ್ಪುಟ್ ಆಲ್ಸೋ ಒನ್ ರಿಯಲ್ ನಂಬರ್. ಸೊ ರಿಯಲ್ ನಂಬರಿಂದ ರಿಯಲ್ ನಂಬರ್ ಡಿಫೈನ್ ಮಾಡಿದ್ದೀನಿ, ಹೌದಾ? ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ. ಎಕ್ಸ್ ಬಿಲಾಂಗ್ಸ್ ಟು ಡೊಮೇನ್ ಸೆಟ್, ರೈಟ್? ಎಕ್ಸ್ ಬಿಲಾಂಗ್ಸ್ ಟು
ಎಕ್ಸ್ ಬಿಲಾಂಗ್ಸ್ ಟು ಆರ್. ಆ್ಯಂಡ್ ಡೊಮೇನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಆರ್, ಕೋಡೊಮೈನ್ ಆಲ್ಸೋ ಆರ್, ರೇಂಜ್ ಸೆಟ್ ಅಂದರೆ ಪೇರಿಂಗ್ ಆಗ್ತಾ ಇರೋದು ಎಲ್ಲಿಗೆ, ಕಾನ್ಸ್ಟೆಂಟ್ ಒಂದೇ ಒಂದು ಎಲಿಮೆಂಟಿಗೆ. ದೇರ್ಫೋರ್ ಕಾನ್ಸ್ಟೆಂಟ್ ಅಷ್ಟೇ ಬರೆಯೋದಲ್ಲ, ಸೆಟ್ ಫಾರ್ಮಲ್ಲಿ, ಸಿಂಗಲ್ಟನ್ ಸೆಟ್ ಫಾರ್ಮಲ್ಲಿ ಬರೀಬೇಕು. ಯಾಕೆ ಸಿಂಗಲ್ಟನ್ ಸೆಟ್ ಫಾರ್ಮಲ್ಲಿ ಬರೀಬೇಕು? ಬಿಕಾಸ್ ರೇಂಜ್ ಈಸ್ ಎ ಸೆಟ್, ರೇಂಜ್ ಸೆಟ್ ಅಂತ ನಾವು ಹೇಳ್ತೀವಿ. ಸೆಟ್ ಅಂದಮೇಲೆ ಕರ್ಲಿ ಬ್ರಾಕೆಟ್ಸಲ್ಲಿ ಬರೀಬೇಕು. ಗಾಟ್ ಇಟ್? ಸೊ ದಟ್ಸ್ ಕಾನ್ಸ್ಟೆಂಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಯು ಚೆಕ್ ಇಟ್ ಔಟ್. ಎಫ್ ಆಫ್ 2 ಈಸ್ ಈಕ್ವಲ್ ಟು, ಸಪೋಸ್ ಸಿ ಈಸ್ ಈಕ್ವಲ್ ಟು ನಾನು 2 ತೊಗೊಂಡೆ ಅಂದ್ಕೊಳ್ರಿ. ಸೊ ಎಫ್ ಆಫ್ 2 ಈಸ್ ಈಕ್ವಲ್ ಟು 2, ಎಫ್ ಆಫ್ 4 ಈಸ್ ಈಕ್ವಲ್ ಟು, ಸಪೋಸ್ ಐ ಆಮ್ ಹ್ಯಾವಿಂಗ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಜಾಗದಲ್ಲಿ ಏನು ಬೇಕಿದ್ರು ಹಾಕ್ರಿ. ಎಫ್ ಆಫ್ 4 ಈಸ್ ಈಕ್ವಲ್ ಟು ಅಗೇನ್ 2, ಎಫ್ ಆಫ್ 6 ಈಸ್ ಈಕ್ವಲ್ ಟು 2, ಎಫ್ ಆಫ್ 8 ಈಸ್ ಈಕ್ವಲ್ ಟು 2. ಸೊ ವಾಟ್ ಎವರ್ ವ್ಯಾಲ್ಯೂಸ್ ಯು ಪುಟ್, ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಒನ್ ಥಿಂಗ್, ಎಕ್ಸ್ ವೈ. ಎಫ್ ಆಫ್ 0 ಹಾಕಿದ್ರು 2, ಎಫ್ ಆಫ್ -1 ಹಾಕಿದ್ರು 2, ಎಫ್ ಆಫ್ 1 ಹಾಕಿದ್ರು 2, 2 ಹಾಕಿದ್ರು 2, -2 ಹಾಕಿದ್ರು 2, 3 ಹಾಕಿದ್ರು 2. ಸೊ ವಾಟ್ ಎವರ್ ವ್ಯಾಲ್ಯೂ ಯು ಪುಟ್, ಯು ಆರ್ ಗೋಯಿಂಗ್ ಟು ಗೆಟ್ ದಿ ವ್ಯಾಲ್ಯೂಸ್ ಆಫ್ ವೈ ಆ್ಯಸ್ 2 ಓನ್ಲಿ. ಗಾಟ್ ಇಟ್? ಸೊ ಇದಕ್ಕೆ ಗ್ರಾಫ್ ಡ್ರಾ ಮಾಡಬೇಕು ಅಂದರೆ ಹೇಗೆ ಮಾಡ್ತೀರಿ? ವೆರಿ ಸಿಂಪಲ್. 1 2 1 2 3 2 3 ಸೊ ಆನ್. ಎಕ್ಸ್ ಆಕ್ಸಿಸ್ 2 4 6 2 4 6, right? So 1 comma 1 0 comma again 2 2 comma 2 4 ಹಾಕಿದ್ರು 2 6 ಹಾಕಿದ್ರು 2 -1 ಹಾಕಿದ್ರು 2 -2 ಹಾಕಿದ್ರು 2. So all together this is the graph of the constant function, right? I hope you have understood this concept as well. ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಇರೋವಂಥ ಜಾಗದಲ್ಲಿ ಏನು ಬೇಕಿದ್ರೂ ಹಾಕ್ತೀನಿ, ಏನು ಬೇಕಿದ್ರೂ ಹಾಕಿದ್ರು ಕೂಡ ಆನ್ಸರಲ್ಲಿ ಕಾನ್ಸ್ಟೆಂಟ್ ಅಂತ ಒಂದು ವ್ಯಾಲ್ಯೂನೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸಾರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಹಾಕಿದೆ. ಎಫ್ ಆಫ್ 1 ಅಂದರೆ ಎಕ್ಸ್ ಇರೋ ಜಾಗದಲ್ಲಿ 1 ಹಾಕ್ರಿ ಅಂತ, ಬಟ್ ಇಲ್ಲೆಲ್ಲೂ ಎಕ್ಸೇ ಇಲ್ಲ, ಹೌದಾ? ಸೊ ಇಟ್ ಈಸ್ 4. ಎಫ್ ಆಫ್ 2, ಸೊ ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಎಕ್ಸ್ ಇರೋ ಜಾಗದಲ್ಲೆಲ್ಲ 2 ಹಾಕ್ರಿ. 2 ಇದೆಯಾ? ಅಲ್ಲೇ ಇಲ್ಲ, 4 ಅಷ್ಟೇ. ಎಫ್ ಆಫ್ 20, ಇಸ್ ದರ್ ಎನಿ ಎಕ್ಸ್ ವ್ಯಾಲ್ಯೂ? ಎಕ್ಸ್ ವ್ಯಾಲ್ಯೂ ನಾವೇನು ಹಾಕಿದ್ವಿ? ಪುಟ್ ಎಕ್ಸ್ ಇಸ್ಗಳು 20. ಇಸ್ ದರ್ ಎನಿ ಎಕ್ಸ್ ವ್ಯಾಲ್ಯೂ? ನೋ, ರೈಟ್? ಸೊ 4. ಗಾಟ್ ಇಟ್? ಸೊ ಅಲ್ಲಿಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ವ್ಯಾಲ್ಯೂಸ್ ಹಾಕಿದ್ರು ಕೂಡ ಒಂದೇ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ದೇರ್ ಫಾರ್ ದ ನೇಮ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. Right. Next you are having one more function. Modulus function. Modulus function. Right. So modulus function andre very simple again. The function is defined from R to R and it is defined by actually f of x is equal to mod x. ಗಾಟ್ ಇಟ್? ಫಸ್ಟ್ ಆಫ್ ಆಲ್ ನಿಮಗೆ ಮಾಡ್ ಡೆಫಿನೇಷನ್ ನೀಟಾಗಿ ಗೊತ್ತಿರಬೇಕಿದೆ, ಅರ್ಥ ಆಗಬೇಕು ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಎಕ್ಸ್ ಬಿಲಾಂಗ್ಸ್ ಟು ದಿ ಡೊಮೇನ್ ಸೆಟ್. ಎಕ್ಸ್ ಇನ್ಪುಟ್ ನಾವು ತೊಗೊಳೋದೆಲ್ಲ ವ್ಯಾಲ್ಯೂಸು ಡೊಮೇನಿಂದ. ಗಾಟ್ ಇಟ್? ಸೊ ಎಫ್ ಆಫ್ ಎಕ್ಸ್ ಇಸ್ಗಳು ಮಾಡ್ ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಆರ್, ಈಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಫಂಕ್ಷನ್. ಇದ್ರ ಮೀನಿಂಗ್ ಏನೀಗ? Meaning is very simple. No matter what value you put, the function's speciality is that it will make that number positive. ಅಂದರೆ ಅರ್ಥ ಏನು? ನೀವು ಈ ಎಕ್ಸ್ ಇರೋ ಜಾಗದಲ್ಲಿ ಯಾವ ನಂಬರ್ ಆದರೂ ಹಾಕ್ರಿ, ಬಟ್ ಅದು ಆನ್ಸರ್ ಏನು ಬರುತ್ತೆ? ಪಾಸಿಟಿವ್ ಬರುತ್ತೆ. ಈ ಮಾಡ್ ಅನ್ನುವಂಥ ಸಿಂಬಲಿಂದ ಮೀನಿಂಗ್ ಏನು ಅಂದರೆ ನಂಬರ್ ಅಷ್ಟೇ. ನಂಬರ್ ಇರ್ರೆಸ್ಪೆಕ್ಟಿವ್ ಆಫ್ ಸೈನ್. ಸೈನ್ ಏನು ಬೇಕಾಗಿಲ್ಲ ನಮಗೆ, ಇರ್ರೆಸ್ಪೆಕ್ಟಿವ್ ಆಫ್ ಸೈನ್. ಓಕೆ, ಫಾರ್ ಎಕ್ಸಾಂಪಲ್ ಮಾಡ್ 7 ಅಂತ ಅಂದರೆ ಬರೇ ನಂಬರ್ ಏನಿದೆ 7. ಮಾಡ್ -7 ಅಂತ ಅಂದರೆ ಅರ್ಥ ಏನು? 7 ಅಷ್ಟೇ. ಮೀನ್ಸ್ ಸೈನ್ನ ಹೊರಗಡೆ ಕ್ಯಾರಿ ಮಾಡೋದಿಲ್ಲ, ನಂಬರ್ ಅಷ್ಟೇ ಇರುತ್ತೆ. ಮಾಡ್ -700 ಮೈನಸ್ ಅಲ್ಲೇ ಉಳ್ಕೊಳ್ರಿ, ನಂಬರ್ ಅಷ್ಟೇ ಬರೀರಿ, 700, ರೈಟ್? ಸೊ ದಟ್ ಈಸ್ ನೌನ್ ಆ್ಯಸ್ ಮಾಡ್ ಫಂಕ್ಷನ್. ನಾವು ಯು ಟೆಲ್ ಮಿ ದಿ ವ್ಯಾಲ್ಯೂಸ್ ಫಾರ್ ಮಾಡ್ ಫಂಕ್ಷನ್ಸ್. ಗ್ರಾಫ್ ಬರೀಲಿಕ್ಕೆ ಎಕ್ಸು ವೈ ವ್ಯಾಲ್ಯೂ. ವೈ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಓನ್ಲಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಿಮ್ಮ ಹೈಯರ್ ಮ್ಯಾಥಮೆಟಿಕ್ಸಲ್ಲಿ ಎಫ್ ಆಫ್ ಎಕ್ಸ್ ಅಂತ ಯೂಸ್ ಮಾಡೋ ಬದಲು ವೈ ಅಂತ ಯೂಸ್ ಮಾಡೋದೇ ಜಾಸ್ತಿ. ದಟ್ ಯು ಮಸ್ಟ್ ಲರ್ನ್ ಇಟ್. ಹಾಂ, 0 ಹಾಕಿದರೆ ಮಾಡ್ 0 0, -1 ಮಾಡ್ ಆಫ್ -1 ಮಾಡ್ ಆಫ್ -1 +1 ಮಾಡ್ ಆಫ್ -2 ಅಗೇನ್ +2 ಮಾಡ್ ಆಫ್ -3 +3. 1 ಹಾಕಿದರೆ ಎಫ್ ಆಫ್ ಎಕ್ಸ್ 1 ಹಾಕಿದರೆ 1, ಎಫ್ ಆಫ್ 2 2 3 3. ನಾವು ಈ ಪ್ಲಾಟ್ ದಿ ಗ್ರಾಫ್ ಫಾರ್ ದಿಸ್ ಒನ್ ಮಾಡ್ಯುಲಸ್ ಫಂಕ್ಷನಿಗೆ ನಾವು ಗ್ರಾಫ್ ಪ್ಲಾಟ್ ಮಾಡಿದ್ರೆ ಹೇಗೆ ಬರುತ್ತೆ? 0 ಇದ್ದರೆ 0, 1 ಕಾಮ 1 1 1 1 1, ನೆಕ್ಸ್ಟ್ 2 2 2 ಕಾಮ 2 ಅಂದರೆ ಇದು ಎಕ್ಸ್ ಆ್ಯಕ್ಸಿಸಲ್ಲಿ 2, ಇಟ್ ಈಸ್ 2 ಕಾಮ 2, ರೈಟ್? ಸೊ ಎಕ್ಸ್ ಆ್ಯಕ್ಸಿಸಲ್ಲಿ 2 ಯೂನಿಟ್ಸ್ ಡಿಸ್ಟೆನ್ಸು, ವೈ ಆ್ಯಕ್ಸಿಸಲ್ಲಿ ಕೂಡ 2 ಯೂನಿಟ್ಸ್ ಡಿಸ್ಟೆನ್ಸ್, ರೈಟ್? ಸೊ
what are you going to get? 2, 2. Next 3, 3. So 3, 3 ಅಲ್ಲಿಗೆ ಇದನ್ನು ಜಾಯಿನ್ ಮಾಡಿದ್ರೆ ಏನು? just try to understand this thing, right? So 0, 0. Next -1 ಹಾಕಿದ್ರೆ ಏನು ಬರುತ್ತೆ? wait, -2, -3. -1 ಹಾಕಿದ್ರು +1, -2 ಹಾಕಿದ್ರು +2, -3 ಹಾಕಿದ್ರು +3, ರೈಟ್? ಸೊ ಅಲ್ಲಿಗೆ ಯಾವುದೇ ನಂಬರ್ ಹಾಕಿದ್ರು ಕೂಡ ಅದೇನಾಗ್ತಾ ಇದೆ ನಿಮಗೆ? ಪಾಸಿಟಿವ್ ನಂಬರೇ ಔಟ್ಪುಟ್ ಕೊಡ್ತಾ ಇದೆ. ದೇರ್ ಫೋರ್ ಮಾಡ್ಯುಲಸ್ ಫಂಕ್ಷನ್ ಇಂದ ಗ್ರಾಫ್ ಆಗಿರುತ್ತೆ, ಇಟ್ ಇಸ್ ಎ ವಿ ಶೇಪ್ಡ್ ಕರ್ವ್ ಆ್ಯಂಡ್ the point of intersection is what? Origin. Got it? So this is actually your modulus function. Modulus function ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ರಿ. f of x is equal to mod x ಅಂತ ಅಂದರೆ mod function means what? ಅದರಲ್ಲಿ ಯಾವುದೇ ನಂಬರ್ ಇರಲಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಂಬರ್ ಅಷ್ಟೇ ಔಟ್ಪುಟ್ ಬರುತ್ತೆ. ಸೊ ಇನ್ಪುಟ್ಟಲ್ಲಿ ಮೈನಸ್ ಇರಲಿ ಪ್ಲಸ್ ಇರಲಿ ಅದು ನಮಗೆ ಬೇಕಿಲ್ಲ, ರೈಟ್? ಎಕ್ಸ್ ಇರೋ ಜಾಗದಲ್ಲಿ ಏನಾದರೂ ಇರಲಿ, ಔಟ್ಪುಟ್ ಮಾತ್ರ ಪಾಸಿಟಿವ್ ನಂಬರ್, ರೈಟ್? ನೆಕ್ಸ್ಟು ಸೊ ಇದು ನೀನು ರೀತಿ ಡಿಫೈನ್ ಮಾಡೋದು ಹೇಗೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಅಂದರೆ ಅರ್ಥ ಏನು? ಈ ಮಾಡ್ ಆಫ್ 1 ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತಂದರೆ ವ್ಯಾಲ್ಯೂಸ್ ಏನು? ಎಕ್ಸ್ 0 ಇದ್ದರೆ ಮಾಡ್ 0, 0 ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂಸ್ ಇನ್ಯಾವುದು? 1, 1 ಮಾಡ್ 1.7, 1.7 ಮಾಡ್ 5, 5 ಮಾಡ್ 700, 700. ಅಂದರೆ ಏನು? ಇಲ್ಲಿ ಏನಿದೆಯೋ ಅದೇ ಬರ್ತಾ ಇದೆ, ಇಲ್ಲಿ ಏನಿದೆಯೋ ಅದೇ ಬರ್ತಾ ಇದೆ. ನೆಕ್ಸ್ಟು ನೆಗೆಟಿವ್ ನಂಬರ್ ಇದ್ದಾಗ ಏನಾಗುತ್ತೆ? ಸಪೋಸ್ -7 ಇದ್ದರೆ ಏನಾಯಿತು? ಅದು +7 ಆಗ್ತಾ ಇದೆ, ಹೌದಾ? ಆ್ಯಕ್ಚುಲ್ ಪ್ರಾಸೆಸ್ ಏನು ವಾಟ್ ಇಟ್ ಈಸ್ ದಟ್ ಈಸ್ ಟೇಕಿಂಗ್ ಪ್ಲೇಸ್? -7 ಈಸ್ ಈಕ್ವಲ್ ಟು -7 ವಿಚ್ ಈಸ್ ಈಕ್ವಲ್ ಟು +7, right? By definition what you write is whenever x values are less than 0, x values ಇಲ್ಲಿ ಏನಿದೆಯಲ್ಲ f of x is equal to mod x, ಇಲ್ಲಿ ಹಾಕುವಂತಹ x ವ್ಯಾಲ್ಯೂಸು 0ಗಿಂತ ಕಮ್ಮಿ ಇದ್ದಾಗ, ಲೆಸ್ ದ್ಯಾನ್ ಅಷ್ಟೇ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಲ್ಲ, 0ಗಿಂತ ಕಮ್ಮಿ ಇದ್ದಾಗ ದ ಆನ್ಸರ್ ಈಸ್ -x. ಹೌ ಇಟ್ ಈಸ್? ಸಿ ಇಯರ್, ಇಲ್ಲಿ mod -7 ಅಂದ್ಕೊಳ್ರಿ. ಸೊ mod -7 ಈಸ್ ಲೆಸ್ ದ್ಯಾನ್ 0. So by definition mod of x is equal to -x, minus x. So minus x ಇರೋ ಜಾಗದಲ್ಲಿ ಏನಿದೆ? -7. So minus into minus +7. I hope you have understood this thing. So ಈ ಡೆಫಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಯಾವಾಗ ಆಗುತ್ತೆ ಅಂದರೆ ಎಕ್ಸ್ ವ್ಯಾಲ್ಯೂಸು 0 ಅಥವಾ 0ಗಿಂತ ಜಾಸ್ತಿ ಇದ್ದರೆ ಅದೇ ವ್ಯಾಲ್ಯೂಸ್ ಬರುತ್ತೆ. 0ಗಿಂತ ಕಮ್ಮಿ ಇದ್ದರೆ ಒಂದು ಮೈನಸ್ ಹೋಗಬೇಕಲ್ಲ ಇಲ್ಲಿ ನಂಬರಲ್ಲಿರುವಂಥದ್ದು. 0ಗಿಂತ ಕಮ್ಮಿ ಅಂದರೆ ನೆಗೆಟಿವ್ ಇಂಟೀಜರ್ಸ್ ಓನ್ಲಿ, ನೆಗೆಟಿವ್ ನಂಬರ್ಸ್. ದೇರ್ ಫೋರ್ 1 0 ನಂಬರ್ ಪಾಸಿಟಿವ್ ಆಗಬೇಕಂದ್ರೆ ಇನ್ನೂ ಒಂದು ಮೈನಸ್ ಇರಬೇಕು. ಸೊ ದಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದೇರ್ ಫೋರ್ ದಿಸ್ ಇಸ್ ದಿ ಡೆಫಿನೇಷನ್ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಅಲ್ಲಿಗೆ ಐಡೆಂಟಿಟಿ ಫಂಕ್ಷನ್ ಅಂದರೆ ಅರ್ಥ ಆಯ್ತು ಅನ್ಕೋತೇನೆ. ಕಾನ್ಸ್ಟೆಂಟ್ ಫಂಕ್ಷನ್ ಆಲ್ಸೋ ಯು ಹ್ಯಾವ್ ಅಂಡರ್ಸ್ಟುಡ್. ಮಾಡ್ಯುಲಸ್ ಫಂಕ್ಷನ್ ಕೂಡ ಅರ್ಥ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡೂ ಸಿಗ್ನಮ್ ಫಂಕ್ಷನ್ ಆ್ಯಂಡ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆ್ಯಂಡ್ ಆಲ್ಸೋ ದಿ ಎಕ್ಸಸೈಸ್. ಓಕೆ, ಇನ್ ದ ನೆಕ್ಸ್ಟ್ ಲೆಕ್ಚರ್, ಕಮಿಂಗ್ ಲೆಕ್ಚರ್ ವಿಲ್ ಡೂ ಇಟ್. ಇಲ್ಲ ಅಂದರೆ ಇದು ಹೆವಿ ಲಾಂಗ್ ಆಗಿಬಿಡುತ್ತೆ. ಲಾಂಗ್ ಆದರೆ ಯೂಶ್ವಲಿ ಇಂಟ್ರೆಸ್ಟ್ ಬರೋದಿಲ್ಲ, ರೈಟ್, ಕ್ಲಾಸ್ನ ಕೇಳೋಕ್ಕೆ. ಸೊ that's why at the max I try my best to do half an hour classes only for you people. Rest is left to you. If you are interested, you can continuously watch the whole series of these lectures, right? ಸೊ ಅಷ್ಟೇ ಇವತ್ತಿಗೆ. ಐ ಹೋಪ್ ಎಲ್ಲ ಅರ್ಥ ಆಗಿದೆ. ಫಂಕ್ಷನ್ ಅಂದರೆ ಏನು, ಡೊಮೈನ್ ಅಂದರೆ ಏನು, ಇಮೇಜಸ್ ಅಂದರೆ ಏನು, ಪ್ರೀ ಇಮೇಜಸ್ ಅಂದರೆ ಏನು, ಪ್ಲಸ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದ್ದಾವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ 5 ಆರ್ ದೇರ್: ಐಡೆಂಟಿಟಿ ಫಂಕ್ಷನ್, ಕಾನ್ಸ್ಟೆಂಟ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್ ವಿಚ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ನೌ, ಆ್ಯಂಡ್ 2 ಅದರ್ ಫಂಕ್ಷನ್ಸ್ ಯಾವುದು ಅಂದರೆ ಸಿಗ್ನಮ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಅವೆರಡೂ ಕೂಡ ಇದ್ದಾವೆ. ಅವನ್ನ ಕೂಡ ನೆಕ್ಸ್ಟ್ ಲೆಕ್ಚರಲ್ಲಿ ಕವರ್ ಮಾಡೋಣ, ರೈಟ್? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನಾದರೂ ಡೌಟ್ ಇದ್ದರೆ ಫೀಲ್ ಫ್ರೀ ಟು ಕಮೆಂಟ್ down in the comment section, and I hope that this video was very helpful. And just as always I say, if it was helpful, do share it with your friends so that it's helpful for them as well. And that's it. ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಟ್ರೈ ಮಾಡಿ. ನಾನು ಮ್ಯಾಕ್ಸಿಮಮ್ ಟೈಪ್ ಮಾಡಿ ಸೆಂಡ್ ಮಾಡಿರಿ ಟೈಮ್ ವಿತ್ ಟೈಮ್ ಸ್ಟ್ಯಾಂಪ್, ಆ್ಯಂಡ್ ಐ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ದೆಮ್ ಇನ್ ಮೈ ಫ್ರೀ ಟೈಮ್. ಓಕೆ, ಸೊ that's all for today. Thank you so much. God bless you.